ಪಡಿತರ ಅಂಗಡಿಯಲ್ಲಿ ಅಕ್ಕಿ ಬೇಳೆ ಎಲ್ಲ ಸಿಗೋದು ನಾರ್ಮಲ್. ಆದರೆ ಇದೀಗ ಪಡಿತರ ಅಂಗಡಿಯಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಪ್ರೀಮಿಯರ್ ಶೋ ಟಿಕೆಟ್ ಮಾರಾಟ ಮಾಡಲಾಗ್ತಿದೆ. ಅಂಗಡಿಯ ಮಾಲೀಕರು ಮತ್ತು ಗ್ರಾಹಕರು ಸಿನಿಮಾ ಟಿಕೆಟ್ ನೋಡಿ ಶಾಕ್ ಆಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೇಷನ್ ಅಂಗಡಿಯಲ್ಲಿ ಸಿನಿಮಾ ಟಿಕೆಟ್ ಮಾರಾಟ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಟಿಕೆಟ್ ಸೇಲ್. ಒಂದು ರೇಷನ್ ಅಂಗಡಿಗೆ 50-100 ಟಿಕೆಟ್ ವಿತರಣೆ. ಈ ಸಿನಿಮಾ ಟಿಕೆಟ್ ನೋಡಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಚಿತ್ರದ ಟಿಕೆಟ್. ಇದು ಸಿನಿಮಾ ಪ್ರೀಮಿಯರ್ ಶೋ ಟಿಕೆಟ್. ಇದನ್ನ ಥಿಯೇಟರ್ ಮುಂದೆ ಹಂಚುತ್ತಿಲ್ಲ, ಬದಲಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸೇಲ್ ಮಾಡಲಾಗುತ್ತಿದೆ. ಹೆಸರು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಚಿತ್ರ ಮಾಡಿದ್ದಾರೆ. ಆ ಟಿಕೆಟ್ಗಳನ್ನ ಈಗ ನ್ಯಾಯಬೆಲೆ ಅಂಗಡಿಗಳಲ್ಲೇ ಕೊಡಬೇಕು, ಮಾರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ಯಾವ ಅಧಿಕಾರಿ ಕೊಟ್ಟರು ಅಥವಾ ಇದನ್ನ ಯಾರು ಜಾರಿಗೆ ತಂದು ಗೊತ್ತಿಲ್ಲ. ಯಾಕಂದ್ರೆ ಸರ್ಕಾರ ಯಾವ್ದಾದ್ರು ವ್ಯವಸ್ಥೆಗಳಿಗೆ ಮಾಡಿದ್ರೆ ಅದು ಲಾಭ ಬೇರೆ ಆಗುತ್ತೆ. ಹಣ ಹಾಕಿ ಚಿತ್ರ ಮಾಡಿ ಬಡ ಜನರ ಮೇಲೆ ಹೊರೆ ಹಾಕೋ ಕೆಲಸ ಯಾರು ಮಾಡಿದ್ರು, ಯಾರು ಕೊಟ್ಟರು ಒಂದು ಗೊತ್ತಿಲ್ಲ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿ ನೋಡ್ತಾ ಇರಬಹುದು, ರೇಷನ್ ತೆಗೆದುಕೊಂಡು ಬಂದಂತವ್ರಿಗೆ ಟಿಕೆಟ್ ಕೊಡಿ ಸರ್, ಟಿಕೆಟ್ಗಳನ್ನ ನೀಡುವ ಮುಖಾಂತರ ಇಲ್ಲಿ ಕುತ್ಕೊಳ್ತಾರೆ. ಒಂದು ಕಡೆ ಕಡ್ಡಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಹೆಸರು ಬಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಮಾಡಿದ್ದಾರೆ. ಇದನ್ನ ಸದ್ಯಕ್ಕೆ ನೋಡ್ತಾರೆ. ಈ ಒಂದು ಏನಿದೆ, ಈ ಒಂದು ಚಿತ್ರವನ್ನ ಮಾಡಲಿಕ್ಕೆ ಮುಂದಾಗಿದ್ರು, ಅದನ್ನ ಮಾಡಿದ್ದಾರೆ. ಅದರ ಟಿಕೆಟ್ ಅನ್ನ 150 ರೂಪಾಯಿ ಮಾಡಿದಾರಂತೆ. ಕೇವಲ ಸೋಪು ಶಾಂಪು ಪುಡಿ ಮಾಡಿದ್ರು ಕೂಡ ಗಲಾಟೆ ಮಾಡಿದಂತ ಜನರಿಗೆ ಈಗ ಹೊರೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಹಾವೇರಿ ಸೇರಿದಂತೆ ರಾಜ್ಯದ ಎಲ್ಲಾ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾದ ಟಿಕೆಟ್ ಮಾರಾಟ ಮಾಡಲಾಗುತ್ತಿದೆ. 20,000ಕ್ಕೂ ಅಧಿಕ ಅಂಗಡಿಗಳಲ್ಲಿ ಸಿನಿಮಾದ ಟಿಕೆಟ್ ಮಾರಾಟ ಮಾಡಲಾಗುತ್ತಿದೆ. ಒಂದು ಟಿಕೆಟ್ ಬೆಲೆ 150 ರೂಪಾಯಿ ನಿಗದಿ ಮಾಡಲಾಗಿದೆ. ಹೀಗೆ ಒಂದು ಅಂಗಡಿಗೆ 50 ಟಿಕೆಟ್, 100 ಟಿಕೆಟ್, 150 ಟಿಕೆಟ್ ನೀಡಲಾಗಿದೆ. ನಮ್ಗೆ ಆಫೀಸ್ನಿಂದ ಕೊಟ್ಟಾರ ಸರ್. ಯಾವ ಆಫೀಸಿಂದ ಕೊಟ್ಟರು? ತಾಲೂಕು ಆಫೀಸ್ನಿಂದ ಕೊಟ್ಟಾರ ಸರ್. ಆದೇಶ ಏನಾದ್ರು ಇದನ್ನ ಸರ್ಕಾರದ ಏನಂತ? ಏನು ಸರ್, ಹಂಗೇನಿಲ್ಲ. ಇಲ್ಲ ಸರ್, ಮಾರಾಟ ಮಾಡಿದ್ರೆ ಕೊಟ್ಟಿದ್ದಾರೆ, ಕೊಟ್ಟಾರ ಸರ್. ತಗೊಳ್ಳೇಬೇಕಾ ಹೆಂಗಿದೆ ಕಡ್ಡಾಯವಾಗಿ? ಕಂಪಲ್ಸರಿ ಏನಿಲ್ಲ ಸರ್. ಅವರು ನನಗೆ 100 ಟಿಕೆಟ್ಗಳನ್ನು ಕೊಡ್ರಿ ಅಂತ ಯಾರು ಸರ್. ಆದಷ್ಟು ಹೋದಷ್ಟು ಕೊಡ್ರಿ, ಹೋಗ್ಲಿದ್ದು ಮತ್ತು ವಾಪಸ್ ತಂದು ಕೊಡ್ರಿ ಅಂತ ಹೇಳಿ ಸರ್. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮಗೆ ಮಾರಾಟ ಮಾಡಕ ಕೇಳಿದ್ರು ಅಥವಾ ನ್ಯಾಯಬೆಲೆ ಅಂಗಡಿಲಿ ಮಾರಿ ಅಂತ ಹೇಳಿದಾರೋ? ಇಲ್ರಿ, ನಾವು ಮಾರಿ ಮತ್ತೆ ಅವ್ರಿಗೆ ದುಡ್ಡು ಕೊಡ್ಬೇಕು ಸರ್. ಈಗ ತಪ್ಪು ಸಂದೇಶ ಹೋಗಬಾರ್ದು. ರೇಷನ್ ತರಲಾಕ್ ಬಂದವರಿಗೆ ಕೊಟ್ಟಿರುವಂತ ವ್ಯವಸ್ಥೆನ ಅಥವಾ ನೀವು ಮಾರಾಟ ಮಾಡ್ಕೊಡ್ರಿ ಅಂತ ಕೇಳಿದಾರ? ಈ ರೇಷನ್ ತಗೊಳಕ್ ಬಂದವರಿಗೆ ಕೊಡ್ಬೇಕು ಸರ್. ಹೌದು ಸರ್, ಹೌದು. ಮಳೆರಾಯನ ಅವಕೃಪೆ ಬೆಳೆಗಳು ಬತ್ತಿ ಹೋಗುತ್ತಿವೆ. ದಿನಸಿ ವಸ್ತುಗಳ ಬೆಲೆ ಗಗನಕ್ಕೆ ಏರುತ್ತಿವೆ. ಅದರ ನಡುವೆ ಈಗ ಪಡಿತರ ಅಂಗಡಿಯಲ್ಲಿ ಸಿನಿಮಾ ಟಿಕೆಟ್ ಮಾರಾಟ ಮಾಡೋದು ಎಷ್ಟು ಸರಿ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಇವನ್ನೆಲ್ಲ ಬಡವರ ಮ್ಯಾಗ ಹೊರಸಂತ ವ್ಯವಸ್ಥೆ ಇಲ್ಲ, ಇದ್ರೊಳಗೆ ರೂಲ್ಸ್ ಇರೋದಿಲ್ಲ. ಇದಕ್ಕೆ ಬಡಬಗ್ರು ಅವ್ರು ಬೇಕಾದ್ರೆ ಟಾಕೀಜ್ ಹೋಗಿ ಅವ್ರವ್ರ ಮನಸ್ಸು ಇಚ್ಛೆ ನೋಡೋದಾದ್ರೆ ಅವ್ರು ಫಿಲ್ಮ್ ನೋಡ್ತಾರೆ ಟಾಕೀಜ್ ಒಳಗೆ ಹೋಗಿ. ಇದನ್ನ ಬಡವರಿಗೆ ಇಲ್ಲಿ ರೇಷನ್ ತಗೊಂಡು ಹೋಗ್ಲಿಕ್ಕೆ ಬಂದ ಟೈಮ್ನೊಳಗೆ ಅವ್ರು ಪ್ರೆಷರ್ ಮಾಡೋಂಥದ್ದು ಇದಲ್ಲ. ಇದು ಸಂಬಂಧಪಟ್ಟ ಅಧಿಕಾರಿಗಳಾಯ್ತು, ಫುಡ್ DDO ಆಯ್ತು, ತಹಸೀಲ್ದಾರ್ ಆಯ್ತು, ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ತಮ್ಮ ವೈಯಕ್ತಿಕ ಇದನ್ನ ಮಾಡ್ಕೋಬೇಕು. ಇದನ್ನ ಸರ್ಕಾರ ನ್ಯಾಯಬೆಲೆ ಅಂಗಡಿ ಒಳಗೆ ಮಾಡೋಂಥ ಸೂಕ್ತವಲ್ಲ ಅಂತ ನಮ್ಮ ಅಭಿಪ್ರಾಯ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದಲ್ಲಿ ಅನ್ನಭಾಗ್ಯ ಯೋಜನೆ ಜಾಗೃತಿ ಕುರಿತು ಮಾಹಿತಿ ಇದೆ ಎನ್ನಲಾಗಿದೆ. ಆಯುಕ್ತರ ಸಹ ರಾಜ್ಯದ ಎಲ್ಲ ಅಧಿಕಾರಿ ಸೂಚನೆ ನೀಡಿದ್ದಾರೆ ಎಂದು ಆಹಾರ ಇಲಾಖೆ ಉಪನಿರ್ದೇಶಕ ಮಂಜುನಾಥ DJ ಹೇಳಿದ್ದಾರೆ. ಈಗ ನಾವು ಸಾರ್ವಜನಿಕರಿಗೆ ಮಾರಾಟ ಮಾಡಿ, ಟಿಕೆಟ್ನ ಮಾರಾಟ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಅವರು ನ್ಯಾಯಬೆಲೆ ಅಂಗಡಿ ಸಂಬಂಧಪಟ್ಟಂಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಂದು ನ್ಯಾಯಬೆಲೆ ಅಂಗಡಿ ವ್ಯವಸ್ಥೆ ಬಗ್ಗೆ, ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸಿನಿಮಾ ಮಾಡಿದ್ದಾರೆ. ಯಾರು ಖಾಸಗಿ ವ್ಯಕ್ತಿಗಳು ಯಾರು ಅವರು ಇಲಾಖೆನ ಮತ್ತೆ ಸರ್ಕಾರನ ನಮ್ಮ ಸಿನಿಮಾ ಈ ರೀತಿ ನಿಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ವ್ಯವಸ್ಥೆ ಮೇಲೆ ತೆಗೆದಿರೋದ್ರಿಂದ ಸ್ವಲ್ಪ ನೀವು ಅನುಕೂಲ ಮಾಡಿಕೊಡಿ ಅಂತ ಅವ್ರು ಕೇಳಿರೋದ್ರಲ್ಲಿ ನಮ್ಮ ಇಲಾಖೆನೂ ಕೂಡ ಸದರಿ ಅವರು ಒಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ನ್ಯಾಯಬೆಲೆ ಅಂಗಡಿ ಮಾಲೀಕರುಗಳಿಗೆ ಒಂದು ಪ್ರೀಮಿಯರ್ ಶೋ ಏರ್ಪಡಿಸ್ತೀವಿ, ಅದಕ್ಕೆ ನಿಮ್ಮ ಜಿಲ್ಲಾ ಉಪನಿರ್ದೇಶಕರು, ಜಂಟಿ ನಿರ್ದೇಶಕರಿಗೆ ನಿರ್ದೇಶನ ನೀಡಿ ಅಂತ ಅವರು ಕೇಳಿದ ಹಿನ್ನೆಲೆಯಲ್ಲಿ ಮಾನ್ಯ ಆಯುಕ್ತರು ಕೂಡ ನಮಗೊಂದು ಸೂಕ್ತ ಕ್ರಮ ವಹಿಸಿ ಅವ್ರಿಗೇನು ಸಾಧ್ಯ ಅನುಕೂಲ ಆ ರೀತಿ ಮಾಡಿಕೊಡಿ ಅಂತ ಅವ್ರು ಹೇಳಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಬರಗಾಲ ಛಾಯೆ ಆವರಿಸಿದೆ. ಜನರಿಗೆ ಉಚಿತವಾಗಿ ನೀಡುವ ಪಡಿತರ ಅಕ್ಕಿ, ಜೋಳದ ಜೊತೆಗೆ ಪ್ರೀಮಿಯರ್ ಶೋ ಟಿಕೆಟ್ ಮಾರಾಟಕ್ಕೆ ಜಿಲ್ಲೆಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ₹100 ಇರುವಂತ ಟಿಕೆಟ್ ಅನ್ನ 150 ರೂಪಾಯಿ ಬೆಲೆಗೆ ಮಾರಾಟ ಮಾಡಕ್ ಮುಂದಾಗ್ತದ್ರೆ. ಜೊತೆಗೆ ಇಲ್ಲಿ ಮಾರಾಟ ಮಾಡುವಂತ ಅವಶ್ಯಕತೆ ಏನಾದ್ರು ಇತ್ತ? ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋ ಒಂದು ಟೈಟಲ್ ಒಂದು ಕಾರಣಕ್ಕಾಗಿ ಈಗ ಇಲ್ಲಿ ಮಾರಾಟ ಮಾಡ್ತಾ ಇದು ಕೂಡ ಜನ ವಿರೋಧ ಮಾಡ್ತಾ ಇದ್ದಾರೆ. ಇನ್ನಾದ್ರೂ ಎಚ್ಚೆತ್ತ ಅಧಿಕಾರಿಗಳು ಇದನ್ನ ಇಲ್ಲಿಗೆ ನಿಲ್ಲಿಸಲಿ ಅನ್ನೋದು ನಮ್ಮ ಆಶೆ ಅನ್ಬೋದು. ಕ್ಯಾಮರಾ ಶೇಖರ್ ಕೊಬ್ಬ ಜೊತೆ ಮಾರುತಿ VM ರಿಪಬ್ಲಿಕ್ ಕನ್ನಡ, ಹಾವೇರಿ.